ಇದು ಒಂಟಿ ಪಂಜರ. ಇದು ರಾಜ ದೇವತೆ ಅಂತ. ಐಸ್ ಕ್ರೀಮ್ ತರಿಸಿದ್ದೆ. ಹಲೋ ನಮಸ್ತೆ, ನಾನು ಅಶ್ವಿನಿ ಪ್ರದೀಪ್ ಆ್ಯಂಡ್ ವೆಲ್ಕಮ್ ಟು ಅಶ್ವಿನಿ ಪ್ರದೀಪ್ ಮಲ್ನಾಡ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪೂರ್ವ ತಯಾರಿ ದಿನಗಳು, ಅಥವಾ ನಾವು ಗ್ರಾಮದವರು ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಪಾಲ್ಗೊಂಡ್ವಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ನಮ್ಮ ಥರ ಹಳ್ಳಿ ಸೈಡಲ್ಲಿ ಇರೋರಿಗಂತೂ ಗೊತ್ತಿರುತ್ತೆ, ನಮ್ಮ ಊರಿನ ಅಥವಾ ನಮ್ಮ ಗ್ರಾಮದ ದೇವಸ್ಥಾನದ ಕಾರ್ಯಕ್ರಮ ಅಂದರೆ ಅದು ನಮ್ಮ ಮನೆಯ ಕಾರ್ಯಕ್ರಮ ಥರನೇ ಆಗ್ಬಿಟ್ಟಿರುತ್ತೆ. ಸೊ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಮೂಲಕ ನೀವು ಕೂಡ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಆಕ್ಚುಲಿ ನಮ್ಮ ಮನೆಯಿಂದ 5 to 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಅಂಡ್ ಈಗ ನೋಡ್ತಿದ್ದೀರಲ್ಲ, ಇದೇ ದೇವಸ್ಥಾನ. ಅಂಡ್ ಇದು ಮರಸಣಿಗೆ ಗ್ರಾಮದಲ್ಲಿರುವಂತದ್ದು. ಅಂಡ್ ಇತ್ತೀಚೆಗೆ 4 ವರ್ಷದ ಹಿಂದೆ ಕೂಡ ಈ ತರ ಇರಲಿಲ್ಲ. ಸುತ್ತಮುತ್ತ ಮರ ಗಿಡ ಇತ್ತು. ಕಾಡ್ ತರ. ಮಲ್ನಾಡ್ ಅಂದ್ರೆ ಕೇಳ್ಬೇಕಾ. ಸೊ ಮಧ್ಯದಲ್ಲಿ ಒಂದು ದೇವಸ್ಥಾನ. ಅಂಡ್ ನೀವೇ ನೋಡ್ತಿರೋ ಹಾಗೆ ತುಂಬಾನೇ ಚೇಂಜ್ ಆಗಿದೆ ನಮ್ಮ ದೇವಸ್ಥಾನನ ಅಂತ ನಮಗೆ ಅನಿಸ್ತಾ ಇದೆ. ಬಿಕಾಸ್ ಇಲ್ಲಿ ಆಗ್ತಿರುವಂತಹ ರೀಕನ್ಸ್ಟ್ರಕ್ಷನ್ ವರ್ಕ್ ದೇವಸ್ಥಾನದ ಆಲ್ ಓವರ್ ಲುಕ್ ನ ಚೇಂಜ್ ಮಾಡ್ಬಿಟ್ಟಿದೆ. ಅಂಡ್ ಇಲ್ಲಿ ಮಾವ ನಿಂತು ನೋಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಕೆಲಸ ಆಗ್ತಿದೆ ಅಂತ. ನನಗಂತೂ ಪ್ರೋಗ್ರಾಮ್ ಒಳಗೆ ಇದು ಮುಗಿತಾ ಅನ್ಸ್ಬಿಟ್ಟಿತ್ತು. ಬಿಕಾಸ್ ಇಲ್ಲಿ ಹೊರಗಡೆ ಅಷ್ಟೇ ಅಲ್ಲ, ದೇವಸ್ಥಾನದ ಒಳಗಡೆ ಕೂಡ ಸುಮಾರು ಕೆಲಸಗಳಾಗ್ತಾ ಇತ್ತು. ಬಟ್ ಇದ್ದಿದ್ದು ಇನ್ನು ಒಂದೇ ದಿನ ಆಯ್ತು ಸ್ಟಾರ್ಟ್ ಮಾಡಿ. ನೆನ್ನೆ ಸ್ಟಾರ್ಟ್ ಮಾಡಿದ್ದ. ಡೈಲಿ ಒಂದು ತಿಂಗಳಿಂದ ಒಂದು 20-25 ಜನ ಕೆಲಸ ಆಗುತ್ತೆ ಅಂತೀರಾ? ನಾಳೆಗೆಲ್ಲ ಇದು ಅದೇ ನೆನ್ನೆ ಅಂದ್ರೆ ಇಷ್ಟ ಇಷ್ಟು ಚೇಂಜ್ ಅನಿಸ್ತಾ ಇದೆ. ಚೇಂಜ್ ಅನಿಸ್ತಿದೆ. ಮೊನ್ನೆ ಭಜನೆ ಬಂದಾಗ ಹಿಂಗಿರ್ಲಿಲ್ಲಲ್ಲ. ಅಂಡ್ ಇದ್ರ ಮಧ್ಯೆ ಇನ್ನೊಂದು ಹೇಳಲೇಬೇಕು, ನನ್ನ ಮಾವ ಈ ದೇವಸ್ಥಾನದ ಕಮಿಟಿಯ ಉಪಾಧ್ಯಕ್ಷರು. ಸೊ ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಅಲ್ವಾ, ಹಾಗಾಗಿ ಅವರು ಬೇಗ ಬಂದಿದ್ರು. ಬಟ್ ನಾವು ಒಂದು ದೇವಸ್ಥಾನದ ವರ್ಧಂತಿಗೆ ಹೋಗಿ ಮುಗಿಸಿ ನಂತರ ಇಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಹಾಗೆ ಈ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದ್ದಿದ್ದು ಏಪ್ರಿಲ್ 20-21. ನಾವೀಗ ಬಂದಿದ್ದು ಏಪ್ರಿಲ್ 18ನೇ ತಾರೀಕು. ಸೊ 2 ದಿನದ ಹಿಂದೆ. ನೀವೇ ನೋಡಿದಾಗ ಎಷ್ಟೆಲ್ಲ ಕೆಲಸ ಆಗ್ತಿದೆ, ಇನ್ನು ಒಂದು ದಿವಸದಲ್ಲಿ ಎಷ್ಟು ಕೆಲಸ ಆಯ್ತು ಅಂತಾನೂ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಈ ದೇವಸ್ಥಾನ ಅಗಸ್ತ್ಯ ಮುನಿಗಳಿಂದ ಸ್ಥಾಪನೆ ಆಗಿರುವಂತದ್ದಂತೆ ಮಾವ ಹೇಳ್ತಿದ್ರು. ಅಂಡ್ ಅದಾದ್ಮೇಲೆ 1979ರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆಗೋದ್ರ ಮೂಲಕ ಒಂದಷ್ಟು ಕೆಲಸಗಳಾಗಿತ್ತು. ಬಟ್ ಅದಾದ್ಮೇಲೆ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಕೆಲಸಗಳಾಗಿರ್ಲಿಲ್ಲ. ಈಗ ನೋಡ್ತಿದ್ದೀರಲ್ಲ, ಈ ಜಾಗದಲ್ಲೆಲ್ಲ ಮಣ್ಣಿನ ನೆಲ ಆಗಿತ್ತು. ಅಂಡ್ ಇಲ್ಲಿ ಸಿಮೆಂಟ್ ನೆಲ ಆಗಿತ್ತು. ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಜಾಗದಲ್ಲಿ ಈಗೆಲ್ಲ ಟೈಲ್ಸ್ ಆಗಿದೆ. ಅಂಡ್ ಇದಷ್ಟೇ ಅಲ್ಲದೆ ದೇವಸ್ಥಾನದ ಗರ್ಭಗುಡಿ ಕೂಡ ಶಿಥಿಲಾವಸ್ಥೆಯಲ್ಲಿತ್ತು. ಡ್ಯಾಮೇಜ್ ಆಗಿತ್ತು. ಸೊ ಇನ್ನು ಹೀಗೆ ಬಿಟ್ರೆ ಇಡೀ ಗ್ರಾಮಕ್ಕೆ ಒಳ್ಳೇದಲ್ಲ ಅಂತ ಡಿಸೈಡ್ ಮಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ಕೈ ಹಾಕಿದ್ರು ದೇವಸ್ಥಾನದ ಕಮಿಟಿ ಮೆಂಬರ್ಸ್. ಅದಕ್ಕೆ ಸರಿಯಾಗಿ ನಾವು ಅನ್ಕೊಂಡಿದ್ರಿಗಿಂತ ಹೆಚ್ಚಾಗಿ ದೇವಸ್ಥಾನದ ಕೆಲಸಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಆಗ್ಲೇ 3 ರೂಮ್ ತೋರಿಸಿದ್ನಲ್ಲ, ಅದು ದೈವಗಳ ರೂಮ್. ಸೊ ಅಲ್ಲೆಲ್ಲ ಕೆಲಸ ನಡೀತಿರೋದ್ರಿಂದ ದೈವಗಳನ್ನ ಈ ರೀತಿ ಹೊರಗೆ ಕೂರಿಸಲಾಗಿತ್ತು. ಅಂಡ್ ಇಲ್ಲಿ ಮಾವ ಯಾವ್ಯಾವ ದೈವಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಬೆಳ್ಳಿ ಮೂರ್ತಿ ಇರೋದು ಅದೇ ನಾಗಲಮ್ಮ. ಬೆಳ್ಳಿ ಮೂರ್ತಿ ಕಾಣಿಸ್ತಿರೋದು ಅದೇ ನಾಗಲಮ್ಮ. ಇದು ಒಂಟಿ ಪಂಜರ. ಇದು ರಾಜ ದೇವತೆ ಅಂತ. ರಾಜದೇವತೆ. ಇದು ಯಾವುದೋ ಒಂದು ಚೌಡಿ. ಇದು ಗುಮ್ಮಿನಕಾಯಿ ಚೌಡಿ ಅಂತ ಅದೊಂದು ಚೌಡಿ. ಆ ವಿಗ್ರಹ ಕೂಡ ಇರುತ್ತೆ, ಗೊತ್ತಿಲ್ಲ, ಗೊತ್ತಿದ್ದವನು. ಇದು ಭಾರಿ ಪವರಿಂದ. ದೈವಗಳನ್ನೆಲ್ಲ ಒಟ್ಟಾಗಿ ಒಂದು ಕಡೆ ಕೂರಿಸ್ರೆ ದೇವರಿಗೆ ಒಂದು ಜಾಗ ಬೇಕಲ್ಲ. ಸೊ ಈ ರೀತಿ ಶೀಟಿನ ಮೂಲಕ ಒಂದು ರೂಮ್ ಮಾಡಿ ದೇವರನ್ನ ಇಲ್ಲಿ ಕೂರಿಸಿ ಪೂಜೆ ಮಾಡಲಾಗ್ತಿತ್ತು. ಆ್ಯಂಡ್ ನಮ್ಮ ಮಹಾಲಿಂಗೇಶ್ವರ ಸ್ವಾಮಿನ ಕೂರಿಸುವಂತಹ ಜಾಗ. ನಾನು ಆಲ್ಮೋಸ್ಟ್ ಇಲ್ಲಿ ತನಕ ಬರ್ತೀನಿ ಅಷ್ಟೇ, ಇಲ್ಲಿಂದ ಒಳಗೆ ಬಂದಿದ್ದೇ ಇಲ್ಲ. ಹಾಗಾಗಿ ನಿಧಾನ ಕಾಲು ಹೆಜ್ಜೆ ಇಡ್ತಾ ಇದ್ದೀನಿ. ಆ್ಯಂಡ್ ಇದು ಗರ್ಭಗುಡಿ. ಇಲ್ಲಿ ಶಿವಲಿಂಗನ ಪೀಠದಿಂದ ಬೇರೆ ಮಾಡಿದ್ದಾರೆ. ಮಾವ ಕರೆದ್ರು ಒಳಗೆ ಬಾ ಅಂತ. ಬಟ್ ನನಗಲ್ಲಿ ದೇವ್ರು ಇದ್ದ ಜಾಗ ಅಂತ ಹೋಗೋಕ್ಕೆ ಧೈರ್ಯ ಸಾಕಾಗಲಿಲ್ಲ. ಆ್ಯಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಪಾತ್ರೆಗಳ ರಾಶಿ. ಸೊ 2 ದಿನದ ಕಾರ್ಯಕ್ರಮ ಅಂದರೆ ಸುಮ್ಮನೆನಾ. ಆ್ಯಂಡ್ ಅದರಲ್ಲೂ ಒಂದು ದಿನ ಅಂತೂ 1,000 ಜನರ ಭಕ್ತರ ಎಸ್ಟಿಮೇಷನ್ ಇತ್ತು ಬರ್ತಾರೆ ಅಂತ. ಹಾಗಾಗಿ ಈ ಜಾಗ ಅಂತೂ ಅವರಿಗೆ ಊಟವನ್ನು ಕೊಡೋದಕ್ಕೋಸ್ಕರ ಕ್ಲೀನ್ ಮಾಡಿಸಲಾಗಿತ್ತು. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನನೇ ಆದರು. ಎಷ್ಟು ಚೇಂಜ್ ಆಗಿದೆಯಲ್ಲ ಸರ್ ನಮ್ಮ ದೇವಸ್ಥಾನ, ನಮ್ಮೂರ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ. ಸೂಪರ್ ಆಗಿದೆ.
ಎಷ್ಟೋ ತನಕ ದೇವಸ್ಥಾನದಲ್ಲಿ ಏನೆಲ್ಲ ಕೆಲಸ ಆಗ್ತಿದೆ ಅಂತ ತೋರಿಸ್ದೆ. ಆ್ಯಂಡ್ ನೆಕ್ಸ್ಟ್ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಪುರೋಹಿತರ ಮನೆ ಹೇಗಿದೆ ಅಂತ ತೋರಿಸೋಣ ಅಂತ ಅನ್ನಿಸ್ತು. ಆ್ಯಂಡ್ ಇದರಲ್ಲಿ ಏನಪ್ಪ ವಿಶೇಷ ಇದೆ ಅನ್ಕೋಬೋದು. ಡೆಫಿನೆಟ್ಲಿ ವಿಶೇಷ ಇದೆ. ಆ್ಯಂಡ್ ಅದೇನಪ್ಪ ಅಂದರೆ ಈ ಮನೆನ ನಾವು ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಹಾಗೂ ಗ್ರಾಮದ ಒಂದಷ್ಟು ಜನರು ಸೇರಿ ಮಾಡಿಸಿರುವಂಥದ್ದು. ಆ್ಯಂಡ್ ಇದಕ್ಕೆ ಒಟ್ಟಾರೆ 15 ಲಕ್ಷ ಖರ್ಚಾಗಿತ್ತು. ಆ್ಯಂಡ್ ಅದಷ್ಟನ್ನು ನಾವುಗಳೇ ಸೇರಿ ಹಾಕಿರುವಂಥದ್ದು. ಆ್ಯಂಡ್ ಇದ್ರ ಜೊತೆಗೆ ಕರೆಂಟ್ ಹಾಗೂ ಗ್ಯಾಸ್ ಕೂಡ ಫ್ರೀ. ಅಷ್ಟಾದರೂ ಕೂಡ ನಮ್ಮ ಮಲೆನಾಡು ಸೈಡ್ ಈ ರೀತಿ ದೇವಸ್ಥಾನಗಳಿಗೆ ಪೂಜೆ ಮಾಡುವಂತಹ ಪುರೋಹಿತರ ಅಭಾವ ಅಥವಾ ಕೊರತೆ ಇದೆ. ಆ್ಯಂಡ್ ಸದ್ಯಕ್ಕೆ ಒಬ್ರು ಸಿಕ್ಕಿದ್ದಾರೆ. ಆ್ಯಂಡ್ ಅವರು ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ 19ನೇ ತಾರೀಕು ದೇವಸ್ಥಾನದಲ್ಲಿ ಪ್ರಸಾದ ಪ್ಯಾಕಿಂಗು ಅದು ಇದು ಅಂತ ಸಣ್ಣ ಪುಟ್ಟ ಕೆಲಸಗಳಿತ್ತು. ಸೊ ಬರೋದಕ್ಕೆ ಹೇಳಿದ್ರು. ಆ್ಯಂಡ್ ನಾನು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದ್ರ ಮಧ್ಯೆ ಪ್ರದೀಪ್ ಇರಲಿಲ್ಲ. ಕ್ರಿಕೆಟ್ ಟೂರ್ನಮೆಂಟಿಗೆ ಹೋಗಿದ್ರು. ಸೊ ನಾನೇ ಡ್ರೈವ್ ಮಾಡಬೇಕಾಗಿ ಬಂತು. ಪ್ರದೀಪ್ ಇದ್ದರೆ ನನಗೆ ತುಂಬ ಸೋಂಬೇರಿತನ ಡ್ರೈವಿಂಗ್ ಮಾಡೋಕ್ಕೆ. ಸೊ DL ಸಿಕ್ಕಿ 8 ವರ್ಷ ಆಗಿದೆ. ಆದರೂ ಕೂಡ ನಾನು ಡ್ರೈವ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈ ಥರ ಅನಿವಾರ್ಯತೆ ಬಂದಾಗ ಡ್ರೈವಿಂಗ್ ಮಾಡಲೇಬೇಕಾಗುತ್ತೆ. ದೇವಸ್ಥಾನಕ್ಕೆ ಬಂದ ತಕ್ಷಣ ದೇವರಿಗೆ ಪ್ರದಕ್ಷಿಣೆ ಹಾಕಿ ಕುಂಕುಮ ಪ್ರಸಾದ ಪ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ಇಲ್ಲೊಬ್ರು ಇದ್ದರು. ಆ್ಯಂಡ್ ನಾನು ಕೂಡ ಜಾಯ್ನ್ ಆದೆ. ಆ್ಯಂಡ್ ಇದ್ರ ಮಧ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಜೊತೆಗೆ ರಾಮನವಮಿ ಬೇರೆ ಆಗಿರೋದ್ರಿಂದ ಪ್ರತಿ ವರ್ಷ ರಾಮನವಮಿ ಟೈಮಲ್ಲಿ ಯಾವ್ಯಾವ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ವೋ ಅದು ಕೂಡ ಮಾಡಬೇಕಾಗಿತ್ತು. ಆ್ಯಂಡ್ ಇದಕ್ಕಾಗಿ ಪ್ರಾರಂಭದಲ್ಲಿ ಗಣಪತಿ ಹೋಮ ಮಾಡಲಾಗುತ್ತೆ. ಸೊ ಈ ಒಂದು ಗಣಪತಿ ಹೋಮಕ್ಕಾಗಿನೇ ಭಟ್ರು ಹೇಳಿದಾಗೆ ಮಾವ ಇಲ್ಲಿ ದೇವರಿಗೆ ಫಲ ಸಮರ್ಪಣೆ ಮಾಡಿದ್ರು. ದೇವಸ್ಥಾನದೊಳಗೆ ಪುರೋಹಿತರು ಗಣಪತಿ ಹೋಮ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾವೆಲ್ಲ ಲೇಡೀಸ್ ದೇವಸ್ಥಾನದ ಭಟ್ರು ಮನೆಗೆ ಬಂದು ಈ ರೀತಿ ಪ್ರಸಾದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಪಂಚಕಜ್ಜಾಯ 1000 ಪ್ಯಾಕೆಟ್ಸ್ ಆಗಬೇಕಾಗಿತ್ತು. ಆ್ಯಂಡ್ ಆಲ್ಸೋ ಕಲ್ ಸಕ್ಕರೆ ಮತ್ತು ಖರ್ಜೂರದ ಪ್ಯಾಕೆಟ್ಸ್ ಒಂದು 500 ಆಗಬೇಕಾಗಿತ್ತು. ಆ್ಯಂಡ್ ಇವುಗಳ ಜೊತೆಗೆ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಆಗಿರೋದ್ರಿಂದ ತರಕಾರಿ ಕ್ಲೀನ್ ಮಾಡೋ ಕೆಲಸ ಕೂಡ ಸಿಕ್ತು. ಆ್ಯಂಡ್ ನಾವು ಲೇಡೀಸ್ 4 ಜನ ಒಟ್ಟಾದರೆ ಕೇಳಬೇಕಾ. ಸೊ ಕೆಲಸದ ಜೊತೆ ಹಾಳು ಹರಟೆಗೆ ಏನು ಕಮ್ಮಿ ಇರಲ್ಲ. ಸೊ ನಗಾಡ್ತಾ ಹೇಗೆ ಕೆಲಸ ಮಾಡಿದ್ವಿ, ಹೇಗೆ ಟೈಮ್ ಪಾಸ್ ಆಯಿತು ಗೊತ್ತೇ ಆಗಲಿಲ್ಲ. ಬಂದ ಇನ್ನೊಂದು ಕೆಲಸ ಐಸ್ ಕ್ರೀಮ್ ತರಿಸಿದ್ದೆ. ಆ್ಯಂಡ್ ಅಲ್ಲಿ ನಾವು ಲೇಡೀಸ್ ಒಂದಷ್ಟು ಕೆಲಸ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಗಣಪತಿ ಹೋಮ ಕೂಡ ಮುಗ್ದಾಗಿತ್ತು. ಆ್ಯಂಡ್ ಮಾವನಿಗೆ ಪ್ರಸಾದ ಕೊಟ್ಟರು. ನಾವು ಕೂಡ ತೀರ್ಥ ಪ್ರಸಾದ ತೊಗೊಂಡು ಊಟಕ್ಕೆ ಬಂದು ಕೂತ್ವಿ. ಆ್ಯಂಡ್ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಆ್ಯಂಡ್ ಈ ಮಧ್ಯಾಹ್ನ ಊಟಕ್ಕೆ ನಾವು ಬ್ರಾಹ್ಮಣರು ಹಾಗೆ ಹೊರಗಡೆ ಕೆಲಸದವರು, ಫ್ಲವರ್ ಡೆಕೋರೇಟರ್ಸ್, ಗಾರೆ ಕೆಲಸದವರು, ಹಾಗೆ ಪೇಂಟರ್ ಮತ್ತು ಮರದ ಕೆಲಸ ಮಾಡೋರು, ಇವರೆಲ್ಲ ಸೇರಿ ಒಂದು 100 ಜನ ಇದ್ವೇನೋ. ಸೊ ಒಂದು ಸಿಂಪಲ್ ಊಟ ರೆಡಿ ಆಗಿತ್ತು ಅಡುಗೆ ಭಟ್ರಿಂದ. ಒಂದು ಚಟ್ನಿ, ಸಾರು, ಅನ್ನ, ಪಲ್ಯ, ಕೋಸಂಬರಿ ಅಂತ, ಹಾಗೆ ಒಂದು ಪಾಯಸ. ಆ್ಯಂಡ್ ಇಲ್ಲಿ ನಂದು ಊಟ ಆದಮೇಲೆ ಫಸ್ಟ್ ಪಂಕ್ತಿಗೆ ಕೂರಕ್ಕಾಗದಿರೋರಿಗೆ ನಾನೇ ಬಡಿಸ್ದೆ. ಇಲ್ಲೆಲ್ಲ ಮಾಡಿದ್ರು ನೋಡಿ ಸ್ಯಾನ್ ಕಂಬಗಳಿಗೆ ಹಲಸು ಮಾವು 2 ಮಿಕ್ಸ್ ಮಾಡಿದ್ದಾರೆ. ಬರೀ ಮಾವು ಅಷ್ಟೇ ಅಲ್ಲ, ಹಲಸಿನೆಲ್ಲನೂ ಮಾಡಿದ್ದಾರೆ. ಈಗ ನೋಡ್ತಿದ್ದೀರಲ್ಲ, ಇದು ದೇವಸ್ಥಾನದ ಮುಖ್ಯ ದ್ವಾರ. ಬಟ್ ನಾವು ಆ ಕಡೆಯಿಂದನೇ ಓಡಾಡೋದು. ಪುರೋಹಿತರ ಮನೆ ಇದೆಯಲ್ಲ, ಆ ಕಡೆ ಸೈಡ್ ಒಂದು ಡೋರ್ ಇದೆ, ಆ ಕಡೆಯಿಂದ. ಬಿಕಾಸ್ ಇದು ಓಪನ್ ಮಾಡ್ತಾನೂ ಇರಲಿಲ್ಲ. ಸೊ ಆ ಕಡೆನೇ ಓಪನ್ ಮಾಡ್ತಿತ್ತು, ಆ ಕಡೆನೇ ಓಡಾಡ್ತಾ ಇದ್ವಿ. ಇದೆಲ್ಲ ಎಲ್ಲಿಡ್ತಾರಂತೆ? ಮಧ್ಯ ಹಾಕ್ತಾರೆ. ಕಳಿಸಲ್ಲ ಇದು ಮರ್ಸನ್ಗೆಲ್ಲ ಯೂಟ್ಯೂಬ್ ಚಾನಲ್ ವ್ಲಾಗ್.
ಆ್ಯಂಡ್ ಫೈನಲಿ ದೇವಸ್ಥಾನದೊಳಗೆ ಪೇಂಟಿಂಗು, ಕರೆಂಟ್ ಕೆಲಸ ಹಾಗೆ ಮರದ ಕೆಲಸ ಅಂತ ಎಲ್ಲ ಮುಗಿದು ಫ್ಲವರ್ ಡೆಕೋರೇಷನ್ ಕೂಡ ಸ್ಟಾರ್ಟ್ ಆಯಿತು. ನಾವು ಕೂಡ ಸ್ವಲ್ಪ ಹೊತ್ತು ನೋಡಿ ಮನೆ ಕಡೆ ಹೊರಟ್ವಿ, ಬಿಕಾಸ್ ಸಂಜೆ ಒಂದೆರಡು ಹೋಮಗಳಿತ್ತು. ಆ್ಯಂಡ್ ಮನೆ ಹತ್ತಿರ ಆಗಿರೋದ್ರಿಂದ ಹೋಗಿ ಬರೋಣ, ಸ್ವಲ್ಪ ಫ್ರೆಶ್ ಅಪ್ ಆದಾಗೂ ಆಗುತ್ತೆ ಅಂತ ಹೊರಟ್ವಿ. ಆ್ಯಂಡ್ ಸಂಜೆ ಅಷ್ಟೊತ್ತಿಗೆ ಪ್ರದೀಪ್ ಬಂದಿದ್ರು. ಎಸ್, ಆಗಲೇ ಹೇಳಿದ್ನಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಅಂತ, ಐ ಮೀನ್ ಹೆಬ್ಬಾರ್ ಕ್ರಿಕೆಟ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಫಿನಾಲೆಗೆ ಕೂಡ ರೀಚ್ ಆದ್ರು. ಸೊ ಸಖತ್ ಖುಷಿಯಲ್ಲಿ ಮನೆ ಬಂದ್ರು. ಆ್ಯಂಡ್ ನಾವೆಲ್ಲ ಒಟ್ಟಾಗಿ ಸಂಜೆ ದೇವಸ್ಥಾನಕ್ಕೆ ಬಂದ್ರೆ ದೇವಸ್ಥಾನ ಫುಲ್ ಲೈಟಿಂಗ್ಸ್ ಇಂದ ಜಗಮಗ ಅಂತಿತ್ತು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ದೇವಸ್ಥಾನದ ಮುಖ್ಯದ್ವಾರ ಆ ಸೈಡ್ ಇದ್ರು, ನಾವು ಬರೋದು ಮಾತ್ರ ಬೇರೆ ಸೈಡ್ ಅಂತ. ಸೊ ಅದು ಇದೇ ಜಾಗ. ಬಿಕಾಸ್ ನಾವು ದೇವಸ್ಥಾನಕ್ಕೆ ಅಂತ ಬಂದ ತಕ್ಷಣ ಕಾರ್ ಪಾರ್ಕ್ ಮಾಡಿ ಈ ಕಡೆ ಸೈಡ್ ಬಂದ್ರೆ ಇದೇ ಹತ್ರದ ಬಾಗಿಲು. ಹಾಗಾಗಿ ಇದೇ ಬಾಗಿಲು ಯಾವಾಗಲೂ ಓಪನ್ ಇರುತ್ತೆ. ಆ್ಯಂಡ್ ಇದ್ರ ಮೂಲಕನೇ ದೇವಸ್ಥಾನದ ಒಳಗೆ ಹೋಗೋದು. ಆ್ಯಕ್ಚುಲಿ ನಾವು ಸಂಜೆ 5:15 ದೇವಸ್ಥಾನದಿಂದ ಬಿಡ್ತಾ ಒಂದಷ್ಟು ಕೆಲಸಗಳು ಮುಗಿದು ಫ್ಲವರ್ ಡೆಕೋರೇಷನ್ ಸ್ಟಾರ್ಟ್ ಆಗಿದ್ದಷ್ಟೇ. ಬಟ್ ರಾತ್ರಿ 8 ಗಂಟೆಗೆ ವಾಪಸ್ ಆಗ್ತಾ ಫುಲ್ ಚೇಂಜ್ ಆಗಿಬಿಟ್ಟಿದೆ ದೇವಸ್ಥಾನ. ಸುತ್ತಮುತ್ತ ಫುಲ್ ಕ್ಲೀನ್ ಆಗಿತ್ತು. ಆ್ಯಂಡ್ ಫ್ಲವರ್ ಡೆಕೋರೇಷನ್ ಕೂಡ 70% ಮುಗ್ದಿತ್ತು. ನಂಗಂತೂ ಆಶ್ಚರ್ಯನೇ ಆಗ್ಬಿಡ್ತು ಅಷ್ಟು ಬೇಗ ಇಷ್ಟೆಲ್ಲ ಆಯ್ತಾ ಅಂತ. ಬಿಕಾಸ್ ಅಷ್ಟೊಂದು ಧೂಳಿತ್ತು, ಅದೆಲ್ಲ ಯಾವಾಗ ಕ್ಲೀನ್ ಮಾಡಿದ್ರು ಅಂತಲೇ ಗೊತ್ತಾಗಿಲ್ಲ. ಆ್ಯಂಡ್ ಅದೆಲ್ಲ ಆಗಿ ಈ ಫ್ಲವರ್ ಡೆಕೋರೇಷನ್ ಆದಮೇಲೆ ದೇವಸ್ಥಾನಕ್ಕೆ ಒಂದು ಸಂಪೂರ್ಣ ಕಳೆ ಬಂದಿತ್ತು. ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡ್ಲ ಕೂಡ. ಹೇಗಿತ್ತು ಮಧ್ಯಾಹ್ನ ಹೋಗ್ತಾ, ಶುದ್ಧ ಎಲ್ಲ ಆಗಿ ಶುದ್ಧ ಎಲ್ಲ ಆಗಿ ಮಧ್ಯಾಹ್ನ ಎಲ್ಲ ಹೆಂಗಿತ್ತು, ಕೆಲಸ ನಡೀತಾನೆ ಇತ್ತು. ಈಗ ನೋಡಿ ಅಷ್ಟು ಬೇಗ. ಮರಕ್ಕೂ ಲೈಟಿಂಗ್ಸ್ ಕೊಟ್ಟಿವಿ, ಚಂದ ಕಾಣ್ತಿದೆ. ಆಯ್ತು, ಸಿಂಪಲ್ ಆಗಿ ಕಾಣ್ತಿದೆ ಅಲ್ಲ. ಬೆಳಿಗ್ಗೆ ತೆಗಿಬೇಕಿದ್ರು ಅಲ್ಲ ಸರ್. ಎಲ್ಲ ಆಯ್ತು, ಫಿನಿಶ್ ಆಯ್ತು. ನಾಗಲಮ್ಮ ವರ್ಷದಿಂದಾಗೆ ಬಂದದ್ದು. ಆ್ಯಕ್ಚುಲಿ ಇವತ್ತಿನ ದಿನದಲ್ಲಿ 2 ಹೋಮಗಳಾಯಿತು, ರಾಕ್ಷೋಗ್ನ ಹೋಮ ಹಾಗೆ ವಾಸ್ತು ಹೋಮ ಅಂತ. ಆ್ಯಂಡ್ ಈ ಹೋಮಗಳೆಲ್ಲ ಆದಮೇಲೆ ದೇವಸ್ಥಾನದ ಒಳಗಡೆ ಇದುವರೆಗೆ ಕೆಲಸ ಮಾಡಿದಂತಹ ಆಚಾರ್ಯರಾಗಿರ್ಬೋದು ಅಥವಾ ಮೇಸ್ತ್ರಿ ಆಗಿರ್ಬೋದು ಅವರನ್ನೆಲ್ಲ ಕರೆಸಿ ಅವರುಗಳಿಗೆ ಬಟ್ಟೆ ಕೊಡೋದ್ರ ಮೂಲಕ ಗೌರವವನ್ನು ಅರ್ಪಿಸಿ ನಮ್ಮ ದೇವಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳುವಂಥದ್ದು. ಸೊ ಅದೇ ಪ್ರಕ್ರಿಯೆಯಲ್ಲಿ ನಡೀತಾ ಇರೋದು. ಭಟ್ರು ಆ ರೀತಿ ಕೇಳ್ತಾ ಇದ್ದಾರೆ. ಸೊ ಇದರಿಂದ ಅನ್ಸುತ್ತೆ ಅಲ್ವಾ, ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಒಂದು ಗೌರವ ಇದೆ. ಹಾಗೆ ನಮ್ಮ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಅದರದ್ದೇ ಆದ ಒಂದಷ್ಟು ಆಚರಣೆಗಳಿದೆ ಅಂತ ಹೇಳೋದಕ್ಕೆ ಒಂದು ರೀತಿ ಹೆಮ್ಮೆ ಆಗುತ್ತೆ. ಆ್ಯಂಡ್ ಇಲ್ಲಿ ಅಗೇನ್ ಮಾವನೇ ಇವರಿಗೆಲ್ಲ ಗೌರವ ಸಮರ್ಪಣೆ ಮಾಡಿದ್ರು. ಅಂತೂ ಇವತ್ತಿನ ದಿನದ ಹೋಮ ಪೂಜೆ ಎಲ್ಲ ಮುಗೀತು. ಅಡುಗೆ ರೂಮಲ್ಲಿ ಏನು ನಡೀತಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ಅಡುಗೆ ಭಟ್ರು ನೆಕ್ಸ್ಟ್ ಡೇಗೆ ಒಂದಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು. ನೆಕ್ಸ್ಟ್ ಡೇ ಪ್ರೋಗ್ರಾಮಿಗೆ ಸ್ವೀಟ್ ಕೂಡ ರೆಡಿಯಾಗಿತ್ತು, ನೀವೇ ನೋಡ್ತಿರೋ ಹಾಗೆ ಮೈಸೂರು ಪಾಕ್. ಆ್ಯಂಡ್ ರಾತ್ರಿ ಊಟಕ್ಕೆ ಸಾರು ಸಾಂಬಾರು ಕೂಡ ಆಗಿತ್ತು. ಯಾವುದು? ಆ್ಯಂಡ್ ನೆಕ್ಸ್ಟ್ ಡೇ 20ನೇ ತಾರೀಕು ಅಗೇನ್ ಪ್ರದೀಪ್ ಇರಲಿಲ್ಲ. ಸೊ ಫಿನಾಲೆ ರೀಚ್ ಆಗಿದ್ದರಿಂದ ಅವರು ಕೊಪ್ಪಕ್ಕೆ ಹೋಗಿದ್ರು. ಸೊ ನಾನೇ ಡ್ರೈವ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬರಬೇಕಾಗಿ ಬಂತು. ಆ್ಯಂಡ್ ಇದ್ರ ಮಧ್ಯೆ ಇವತ್ತು ಮಾಡಬೇಕಾಗಿರೋ ಹೋಮನ ಹಿಂದಿನ ದಿವಸನೇ ಮಾಡಿಬಿಟ್ಟಿದ್ರು. ಬಿಕಾಸ್ ರಾಮನವಮಿ ಆಗಿರೋದ್ರಿಂದ ಅದರದ್ದೇ ಒಂದಷ್ಟು ಪೂಜೆ ಕಾರ್ಯಕ್ರಮಗಳಿರುತ್ತೆ. ಸೊ ಎಲ್ಲ ಒಟ್ಟಾದರೆ ಸಮಯದ ಕೊರತೆ ಆಗುತ್ತೆ ಅಂತ. ಸೊ ಅದೆಲ್ಲ ಹಿಂದಿನ ದಿವಸ ಮುಗಿಸಿ ಇರೋದ್ರಿಂದ ಇಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಏನಿದೆ ಅದರದ್ದು ಪ್ರಾರಂಭಿಕ ಹಂತ ಸ್ಟಾರ್ಟ್ ಆಯಿತು. ಆ್ಯಂಡ್ ನೀವೇ ನೋಡ್ತಿರೋ ಹಾಗೆ ಇಲ್ಲಿ ಲಿಂಗ ಹಾಗೆ ಮಹಾಗಣಪತಿಯ ಪೂಜೆ ನಡೀತಾ ಇದೆ. ಇದು ಕಣೆ ಶಿವಲಿಂಗ ಮತ್ತು ಗಣಪತಿಗೆ ಶಿವಲಿಂಗ ಮತ್ತು ಗಣಪತಿಗೆ ಮಾಡ್ತಿರೋದು. ದೇವಸ್ಥಾನದೊಳಗೆ ಪೂಜೆ ಪುನಸ್ಕಾರ ಏನೋ ಆಗ್ತಿತ್ತು. ಬಟ್ ಈ ಕಡೆ ನೋಡ್ರೆ ಊಟ ಬಡಿಸೋದಕ್ಕೆ ಜನನೇ ಬಂದಿರಲಿಲ್ಲ ಅಥವಾ ಹೇಳೇ ಇರಲಿಲ್ಲ, ಗೊತ್ತಿಲ್ಲ. ಸೊ ನಮಗೆ ಹೇಳಿದ್ರು ಬಡಿಸಿ ಅಂತ. ಸೊ ನಾವೇ ಒಂದಷ್ಟು ಜನ ಬ್ರಾಹ್ಮಣರು ಒಟ್ಟಾಗಿ ಬಡ್ಸಕ್ಕೆ ಬಂದ್ವಿ. ಆ್ಯಂಡ್ ನಾನಂತೂ ಲೈಫಲ್ಲೇ ಫಸ್ಟ್ ಟೈಮ್ ಈ ರೀತಿ ಬಫೆ ಸಿಸ್ಟಮಲ್ಲಿ ಈ ರೀತಿ ಬಡಿಸ್ತಿರೋದು. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ, ನನ್ನ ಕೈಗೆ ಫ್ರೀನೇ ಇಲ್ಲ. ಐ ಮೀನ್ ಬಡಿಸಿದ್ರು ಮನೆ ಪ್ರೋಗ್ರಾಮ್ಗಳಿಗೆ ಬಡಿಸಿರ್ತೀವಿ, ಅಷ್ಟು ಜನ ಇರೋದು ಇಲ್ಲ. ಬಟ್ ಇಲ್ಲಂತೂ ಮಿನಿಮಮ್ ಅಂದ್ರೂ 100 ಜನ ಆಗಿದ್ರೇನು ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ರು. ಸೊ ಕೈ ಬಿಟ್ಟು ರಿಲ್ಯಾಕ್ಸ್ ಆಗೋಕ್ಕೆ ಚಾನ್ಸೇ ಸಿಗಲಿಲ್ಲ. ಬಡಿಸೋದಕ್ಕಂತಾನೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರ ಕಷ್ಟ ಗೊತ್ತಾಯಿತು. ಸೊ ಇದರಿಂದ ಗೊತ್ತಾಗುತ್ತೆ ಯಾವ ಕೆಲಸ ಕೂಡ ನಾವು ಅನ್ಕೊಂಡಷ್ಟು ಈಸಿ ಇರೋದಿಲ್ಲ. ಇದ್ರ ಮಧ್ಯೆ ನೀವೇ ನೋಡಿದಾಗೆ ಆಗಲೇ ಪ್ರಸಾದದ ಪ್ಯಾಕೆಟ್ ಮಾಡಿದ್ವಿ, ಅದು ಸೆಪ್ರೇಟ್ ಇತ್ತು, ಈ ರೀತಿ ಬ್ಯಾಗ್ಗಳಿಗೆ ಹಾಕಿರ್ಲಿಲ್ಲ. ಸೊ ಈಗ ಆ ಕೆಲಸ ಒಂದು ಬಾಕಿ ಇತ್ತಲ್ಲ, ಅದನ್ನೆಲ್ಲ ಒಟ್ಟಾಗಿ ನಾವು ಮಾಡ್ತಾ ಇದ್ವಿ. ಸೊ ಇಷ್ಟು ಜನ ಇರೋದ್ರಿಂದ ಕೆಲಸ ಸೂಪರ್ ಫಾಸ್ಟ್ ಆಗಿ ಮುಗ್ದೇ ಹೋಯ್ತು. ಸೊ ಇದ್ರ ಮಧ್ಯೆ ಅಡಿಗೆ ಭಟ್ರು ಬಿಸಿ ಬಿಸಿ ಬೋಂಡಾ ಮಾಡಿಕೊಟ್ರು. ಅಂಡ್ ಅದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ಕೂಡ ಬಂತು. ಇದ್ರ ಮಧ್ಯೆ ಹೊರಗಡೆ ಜೋರಾಗಿ ಬರ್ತಿದ್ದಂತಹ ಮಳೆ ಈ ಬೋಂಡಾ ಮತ್ತು ಕಾಫಿಯ ಟೇಸ್ಟ್ನ ಡಬಲ್ ಮಾಡಿದ್ದಂತೂ ಸತ್ಯ. ಹೇಗಿದೆಯಾ?
ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಮರಸಣಿಕೆ ಗ್ರಾಮದ ಮಹಾಲಿಂಗೇಶ್ವರ ಸ್ವಾಮಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ದಿನಗಳು ಯಾವ ರೀತಿ ಆಯಿತು ಅಂತ ತೋರಿಸ್ಕೊಟ್ಟೆ. ಸೊ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಅಷ್ಟಬಂಧ ಅಂದ್ರೇನು, ಹಾಗೆ ನಮ್ಮ ದೇವಸ್ಥಾನದಲ್ಲಾದಂತಹ ಅಷ್ಟಬಂಧ ಕಾರ್ಯಕ್ರಮದ ಒಂದಷ್ಟು ಫುಟೇಜ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಇದನ್ನೆಲ್ಲ ನೋಡೋ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸದ್ಯಕ್ಕೆ ಈಗ ನಾನು ಹೊರಡ್ತೀನಿ. ಆದಷ್ಟು ಬೇಗ ಸಿಗ್ತೀನಿ. See you soon. Bye.